ಮುಳಬಾಗಿಲು ನೇತಾಜಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕರು ವಿ. ಸಮೃದ್ಧಿ ಮಂಜುನಾಥರವರು ಚಾಲನೆ ನೀಡಿದರು. ಈ ದಿನ 25 ಮತ್ತು 26ನೇ ಸಾಲಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆಗೆ ನನಗೆ ಆಹ್ವಾನಿಸಿ ಉದ್ಘಾಟಕರಾಗಿ ಆಹ್ವಾನ ನೀಡತಕ್ಕಂಥ ಎಲ್ಲ ನನ್ನ ತಾಲೂಕು ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ನನ್ನ ಜೊತೆ ಹಾಸೀಲರಾಗಿರ್ತಕ್ಕಂಥ DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀರೆಡ್ಡಿ ಸರ್ ಅವ್ರಿಗೆ, ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ NR ಸತ್ಯ ಅವ್ರಿಗೆ, ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕೌನ್ಸಿಲರ್ ನಮ್ಮ ಸೋಮಣ್ಣ ಅವರಿಗೆ, ನಮ್ಮ ರಘು ಅವರಿಗೆ, ಹಾಗೂ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಯರಿಗೆ ಹೊಂದಿಸುತ್ತಾ, ಈ ದಿನ ತುಂಬಾ ಸಂತೋಷವಾಗ್ತಾ ಇದೆ. ಯಾಕೆಂತಂದ್ರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನು ಮಕ್ಕಳು ನನ್ನ ಪಾಠ ಕಲಿಸಿದಿರಿ, ನಾನು ಬಂದು ವೇದಿಕೆ ಮೇಲೆ ಇದ್ರೂ ಕೂಡ ನಿಮ್ಮಷ್ಟು ನೀವು ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕುತ್ತಾಡ್ಕೊಂಡು ಏನ್ ನಮ್ಮ ಸಂಸ್ಕೃತಿನ ಎತ್ತು ತೋರಿಸಿದಿರಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬಾ ನೋವಾಯಿತು. ಇವತ್ತಿನ ಬೆಳೆಯುವ ಮಕ್ಕಳೇ ಮುಂದಿನ ಪ್ರಜೆಗಳು. ಇವತ್ತು ನಮ್ಮ ಸಂಸ್ಕೃತಿಯನ್ನ, ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಅವತ್ತು ತುಂಬಾ ಆವೇಶಭರಿತನಾಗಿ ಮಾತಾಡಿದೆ. ಆದ್ರೆ ಇವತ್ತಿನ ಶಿಸ್ತು ಮುಳುಬಾಗಿಲ ಸಂಸ್ಕೃತಿ ಎತ್ತು ನಮ್ಗೆ ತೋರಿಸ್ತಾ ಇದೆ. ಅಷ್ಟು ಚಂದ ಕೂತಿದ್ರಿ ನೀವೆಲ್ಲ ಎಲ್ಲ. ಖಂಡಿತವಾಗ್ಲು ನಿಮ್ಗೆ ಗೊತ್ತಿರ್ಲಿ, ಕಳೆದ ಒಂದು 70-80 ವರ್ಷಗಳ ಹಿಂದೆ ಯಾರಾದ್ರೂ ಹೆಣ್ಣು ನೋಡಕ್ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇಲ್ವಂತೆ, ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರಂತೆ. ಹೆಣ್ಮಗಳು ಹೆಂಗ್ ಪಾಸ್ ಮಾಡ್ತಿದ್ರು ಅಂತಂದ್ರೆ, ಹೆಣ್ಮಗಳು ಹೋಗ್ಬೇಕನ್ನೋದು ಪರ್ಕೆ ಕಟ್ಟಿ ಹಾಕ್ತಿದ್ರಂತೆ. ಆ ಪರ್ಕೆ ಕಟ್ಟಿ ಎತ್ತು ಪರ್ಕೆ ನಮ್ಗೆ ಚುಚ್ಚಿದ್ರೆ ಅವಳು ಪಾಸ್ ಆದಂಗೆ. ಯಾಕೆಂತಂದ್ರೆ ಇವಳು ಸಂಸ್ಕೃತಿ ಇದ್ದಾಳೆ ಅಂತ ಲೆಕ್ಕ ಅಂತ. ಸೊ ಆ ಮಟ್ಟದಲ್ಲಿ ನಮ್ಮ ತಾಲೂಕಿಗೆ ಯಾರಾದ್ರೂ ಬಂದಾಗ, ನಮ್ಮ ತಾಲೂಕು ಒಳಗಡೆ ಬಂದಾಗ ಎಷ್ಟು ಚೆನ್ನಾಗಿದೆಪ್ಪ ತಾಲೂಕು ಅನ್ನೋದು ನಮ್ಮ ಮಕ್ಕಳು ನೋಡಿ. ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ತುಂಬಾ ಅದ್ದೂರಿಯಾಗಿ ಕೂತಿದಿರಿ. ಬೇರೆ ಪ್ಲೇ ಬೋರ್ಡ್ ಬೇರೆ ಎತ್ತಿ ನಮ್ದು ಈ ಕಾಲದಿಂದ ಎತ್ತಿ ಕೂತಿದಿರಿ. ಇದು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ, ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ. ಇವತ್ತು ಏನು ತಾಲೂಕು ಮಟ್ಟದ ಒಂದು ನಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ, ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ, ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರಲಿ ಅಂತ ನಾನು ಕೇಳ್ಕೊಂತ, ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸಿ ನಾವು ಸೋಲ್ತೀವಿ, ಸೋಲು ಗೆಲುವು ಅನ್ನೋದು ನಮಗೆ ಕಾಮನ್ನು. ನಮ್ಗೆಲ್ಲ ಗೊತ್ತಿದೆ. 2018 ನಾನೆಲ್ಲ ಎಲೆಕ್ಷನ್ ನಿಂತಾಗ 18 ಸೋತೆ ನಾನು. ಆ ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ, ನೆಕ್ಸ್ಟ್ ಗೆಲ್ಲವರೆಗೂ ಬಿಟ್ಟಿಲ್ಲ. ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು, ಮುಂದೆ ಏನೋ ದೊಡ್ಡದಾಗ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ, ಇವತ್ತು ಕ್ರಿಯಾ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ, ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ, ಮಕ್ಕಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳಿದ್ರು. ಇಲ್ಲ ಸರ್ ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ. ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲಾ ಮಕ್ಕಳು ಕೂಡ 600 ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ, ಯಾವುದೇ ಕಾರಣಕ್ಕೂ ಮಕ್ಕಳು ಹಸಿಬಾರ್ದು, ಮಕ್ಕಳಿಗೆ ಪೆಂಡಾಲ್ ವ್ಯವಸ್ಥೆ ಮಾಡಿದ್ರು. ಯಾಕಂದ್ರೆ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಿಲು ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬಾ ಒತ್ತು ಕೊಡ್ತೀನಿ. ಎಲ್ಲಾ ಕ್ಷೇತ್ರ ಕೂಡ ಒತ್ತು ಕೊಡ್ತೀನಿ. ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು, ಯಾಕಂದ್ರೆ ಇವತ್ತು ನನಗೆ ಸಿಗದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಮಕ್ಕಳು ಸಿಗ್ಬೇಕು ನನ್ನ ಉದ್ದೇಶ. ಸೊ ಅದರಿಂದ ನಾನು ಕೂಡ ಸೆಷನಲ್ಲಿ ಮಕ್ಕಳಿಗೋಸ್ಕರ ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ. ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು, ಎಲ್ಲ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು, ಇವತ್ತು ಮುಳಬಾಗಿಲು ತಾಲೂಕಿಂದ ನಾವು ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿಲಿ ಹೋದಾಗ, ಒಂದು IAS, IPS ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ, ಇವತ್ತಿನ ಎಲ್ಲ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ, ಕ್ರೀಡೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನ ಆಡಿ. ನಾನು ಯಾವತ್ತೂ ಒಂದು ಮಾತಾ ಕೇಳ್ತಾ ಇದ್ದೀನಿ, ಇದು ಹೋಗ್ತಾ 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 ಏನಾಗ್ತದೆ, ಕ್ರೀಡೆಯನ್ನು ಹೋಗ್ತಾ ಇದೆ. ಇವತ್ತು ಹಳೆ ಕಾಲದಲ್ಲಿ ಕಬಡ್ಡಿ ಇರ್ಬೋದು, ಖೋ ಇರ್ಬೋದು, ಎಲ್ಲ ಹೋಗ್ತಾ ಇದೆ, ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ. ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಹುಕಾರ ದುಡ್ಡಿದ್ದ ಮತ್ತೆ ಸಾಹುಕಾರ ಆಗಲ್ಲ. ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡಾದಲ್ಲಿ ನಾವು ತೊಡಸ್ಕೊಂತೀವಿ, ವ್ಯಾಯಾಮದಲ್ಲಿ ತೊಡಸ್ಕೊಂತೀವಿ, ಬಹುಶಃ ಅವನಿಗೆ ದೊಡ್ಡ ಒಂದು ಸಾಹುಕಾರ ಪದ ಸಿಗುತ್ತೆ. ಅದು ಏನಂತಂದ್ರೆ ಆರೋಗ್ಯ. ಇವತ್ತು ಎಲ್ಲಾ ಕಡೆ ಹುಡುಕ್ರೆ ಆರೋಗ್ಯ ಸಿಗ್ತಾರೆ, ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ. ಸೊ ಅದ್ರಂದ್ರೆ ದೈನಂದಿನ ಚಟುವಟಿಕೆಯಲ್ಲಿ ಯಾರು 1 ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ,
ಅವ್ರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ, ಇವತ್ತು ನಾವೆಲ್ಲ ಹಳ್ಳಿಗಾಡು ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ್ನ, ನಮ್ಮ ವಾಸ್ತವಿಕ ಸ್ಥಿತಿಯನ್ನ, ನಮ್ಮ ಸಾಂಪ್ರದಾಯಿಕವನ್ನ ಯಾವತ್ತು ನಾವು ಬಿಡಬಾರ್ದು. ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ನನ್ನ ಮಿತಿಯು ಆಲ್ವೇಸ್ ಯಾವತ್ತು ನಾನು ನಿಮ್ ಜೊತೆ ಇರ್ತೆ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಒಂದು PUC, ಫಸ್ಟ್ PUC, ಸೆಕೆಂಡ್ PUC ಟರ್ನಿಂಗ್ ಪಾಯಿಂಟ್ ಯುವರ್ ಲೈಫ್. ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ. ದಯವಿಟ್ಟು ಹೆಚ್ಚಿನ ಹೊತ್ತು ಕೂಡ ಕ್ರೀಡೆಗೆ ಎಷ್ಟು ಒತ್ತು ಕೊಡ್ತಾರೆ ಅದಕ್ಕೆ 10% ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ, ಅಂದ್ರೆ ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ, ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊಂತ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ ನಾನು ಮಾತು ಮುಗಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.